ವಿದ್ಯುತ್ ಕೇಬಲ್ ಅಳವಡಿಕೆಯಿಂದ ಹದಗೆಟ್ಟ ದಾಂಡೇಲಿ ನಗರದ ಬರ್ಚಿ ರಸ್ತೆ ದುರಸ್ತಿಗೆ ಸ್ಥಳೀಯರಿಂದ ಆಗ್ರಹ. ಕಳೆದ 3-4 ತಿಂಗಳ ಹಿಂದೆ ವಿದ್ಯುತ್ ಕೇಬಲ್ ಅಳವಡಿಕೆಗಾಗಿ ದಾಂಡೇಲಿ ನಗರದ ಬರ್ಚಿ ರಸ್ತೆಯ ಬದಿಯಲ್ಲಿ ಅಗೆದು ಕೇಬಲ್ ಅಳವಡಿಸಿ ಮುಚ್ಚಲಾಗಿದ್ದರೂ ಸಮರ್ಪಕವಾಗಿ ಮುಚ್ಚಿ ಡಾಂಬರೀಕರಣ ಮಾಡದೇ ಇರುವುದರಿಂದ ಅಲ್ಲಲ್ಲಿ ಹೊಂಡ ಗುಂಡಿಗಳು ನಿರ್ಮಾಣವಾಗಿ ಸುಗಮ ಸಂಚಾರಕ್ಕೆ ತೀವ್ರ ಅಡಚಣೆಯಾಗಿದೆ. ಬರ್ಚಿ ರಸ್ತೆಯಲ್ಲಿ ಬರುವ ಬಾಂಬು ಗೇಟ್ ಹತ್ತಿರ ರಸ್ತೆ ತೀವ್ರ ಹದಗೆಟ್ಟು ಹೊಂಡ ಗುಂಡಿಗಳು ನಿರ್ಮಾಣವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ವಾಹನಗಳು ಅಪಘಾತಕ್ಕೀಡಾಗುತ್ತಿರುವುದು ಸಾಮಾನ್ಯ ಎಂಬಂತಾಗಿದೆ. ರಸ್ತೆ ದುರಸ್ತಿಗಾಗಿ ಸಾಕಷ್ಟು ಬಾರಿ ಸ್ಥಳೀಯರು ಮನವಿಯನ್ನು ಮಾಡಿದರೂ ಸಂಬಂಧಪಟ್ಟವರು ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಇಲ್ಲಿಯ ರಸ್ತೆ ದುರಸ್ತಿಗೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಇಂದು ಗುರುವಾರ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ನಿಮ್ಮ ಹೆಸರೇನು? ರಾಮಚಂದ್ರ. ಈ ರಸ್ತೆ ಹದಗೆಟ್ಟು ಎಷ್ಟು ಸಮಯ ಆಯಿತು? 2-3-4 ತಿಂಗಳಾಯ್ತು. ಏನು ಹೇಳ್ತೀರಿ? ಏನು ಎಲ್ಲ ಧೂಳ ಮನೆ ಒಳಗೆ ಎಲ್ಲ ಧೂಳು ಬರ್ತೈತಿ. ಏನು ರಿಪೇರಿ ನೆಟ ಮಾಡುವಲ್ರು ಸಮಸ್ಯೆ. ನೀರು ಹೊಡಿ ಅಂದ್ರೆ ಸ್ವಲ್ಪ ಹೊಡಿತಾನ ಹೋಗ್ಬಿಡ್ತಾನ. ಮತ್ತೇನು ಈಗ ಮತ್ತೆ ಕೆದರಾಕತ್ತಾರ ನೋಡ್ರಿ. ಮತ್ತೆ ರೋಡ್ ಕೆದರತ್ತ ಡಾಂಬರ್ ಆಗ್ತಾವ. ಏನು ಮಾಡ್ತಾರೆ? 2-3 ಗಾಡಿ ಬಿದ್ದು ಇಲ್ಲೇ ಎಬ್ಬಿಸಿ ನಾವ ಕಳಿಸ್ತೇವೆ ಹೆಣ್ಮಕ್ಳು. ಅದು ಹೋಗಮ್ಮನ್ನ ಮಳೆ ಹತ್ತಿದಾಗ ಫುಲ್ ಗಾಡಿ ಬಿದ್ದವು. 2-3 ಗಾಡಿ ಬಿದ್ದವು. ಏಟಾಗಿದೆಯಾ ಅವರಿಗೆ? ಇಲ್ಲ, ಸ್ವಲ್ಪ ಆಗೈತೆ ಅಂದ್ರೆ ಹೋಗ್ಬಿಟ್ಟು. ನಮಸ್ತೆ ಸರ್. ಮತ್ತಿದು ಸುಮಾರು 4 ತಿಂಗಳಾಯ್ತು ಸರ್. ಇದು ರೋಡ್ ಅಡ್ಡಿ ಸರ್. ಒಂದು ದಿವಸನೂ ಸರ್ ಅವ್ರು ನೀರು ಹಾಕ್ತಲ್ಲ ಏನಿಲ್ಲ ಸರ್. ಸುಮ್ಮನೆ ಒಂದು ಜನಕ್ಕೊಂದು ಆಶ್ವಾಸನೆ ಕೊಡ್ತಾರೆ, ನಾವು ನೀರು ಹಾಕ್ತೀವಿ ಹಂಗಾಗ್ತದೆ ಅಂತಂತಾರೆ. ಸುಮಾರು ಎಷ್ಟೋ ಜನ ಇಲ್ಲಿ ಬೈಕ್ ಒಂದು ಬಿದ್ದಿದ್ದಾರೆ. ಮತ್ತು ಇಲ್ಲೆಲ್ಲ ಧೂಳು ಬರ್ತದೆ ಸರ್. ಇಲ್ಲಿ ಆಟೋ ಸ್ಟ್ಯಾಂಡ್ದವ್ರಿಗಾಗಲಿ ಪ್ರತಿಯೊಂದು ಅಂಗಡಿಯಲ್ಲಾಗಲಿ ಸರ್, ಇದು ಮನೆಯಲ್ಲಾಗಲಿ ಎಲ್ಲ ಧೂಳು ಹೋಗ್ತದೆ ಸರ್. ಸುಮಾರು ತೊಂದರೆ ಆಗ್ತದೆ ಸರ್. ಯಾರು ಕೇಳಿದ್ರೆ ಯಾರಿಗೂ ರೆಸ್ಪಾನ್ಸ್ ಕೊಡ್ತಲ್ಲ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಸಂಜೀವ್ ಸರ್. ಏನು ರೀ ದಿವಸಕ್ಕೆ ಒಂದು 3-4 ಮಂದಿ ಆದ್ರೆ ಇಲ್ಲಿ ಬೀಳ್ತಾರೆ. ಅವಾಗ ಓಡ್ ಬಂದು ಅವರು ಇಲ್ಲಿ ಬರೋದು ಅದ್ರಾಗ ಭಾಳ ಡ್ಯಾಟರ್. ನಿಮ್ಮ ಹೆಸರು? ಭಾಸ್ಕರ್.